ಬಳೆ ಶಾಸ್ತ್ರ ನಡೀತಾ ಇತ್ತು. ನಮ್ಮ ಮಿಯಾನ ಫಸ್ಟ್ ಬಳೆ ಹಾಕ್ಸ್ಕೊಳ್ಳೋಣ ಅಂತ ಕೇಳ್ತಾ ಇದ್ಲು. ಸೊ ಹಾಗಾಗಿ ಕರ್ಕೊಂಬಂದೆ. ಅವಳು ಸೈಜ್ಗೆ ಇರುತ್ತೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಅವ್ರು ಹೇಳಿದ್ರು ಎಲ್ಲಾ ತರ ಸೈಜ್ ಇದೆ ನಮ್ಮ ಹತ್ರ ಅಂತ. ನನಗೆ ತಿಕ್ಲಿ ಹಿಡಿಯುತ್ತೆ. ಫೈನಲಿ 3 ಟೇಕ್ ಅಷ್ಟೇ ಮಾಡಿದ್ದು. ಎಲ್ಲ ತುಂಬ ಚೆನ್ನಾಗಿ ಬಂತು. ಎಸ್ಪೆಷಲಿ ಈ ಥರ ನಾವು ಫಂಕ್ಷನ್ ಟೈಮಲ್ಲಿ ಎಲ್ಲ ವೀಡಿಯೋ ಮಾಡಬೇಕಂದ್ರೆ ಒಬ್ಬರು ಬಂದರೆ ಒಬ್ಬರು ಬರ್ತಾ ಇರಲ್ಲ. ಇನ್ನು ಎಲ್ಲರೂ ಬಂದರೆ ಕೋಆರ್ಡಿನೇಷನ್ ಇರಲ್ಲ. ಎಷ್ಟು ತಲೆ ಇದಾಗ್ಬಿಡುತ್ತಂದರೆ ಹಂಗೂ ಹಿಂಗೂ ಮಾಡಿ ಒಟ್ನಲ್ಲಿ ತುಂಬ ಚೆನ್ನಾಗೇ ಬಂದಿದೆ ವಿಡಿಯೋ ಮಾತ್ರ. ಇನ್ನು ಎಲ್ಲರೂ ಸೇರಿ ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ವಿ. ಇನ್ನು ಹಳೆ ಸಾಂಗ್ಸು ಅದು ಇದು ಉಡಕಿ ಸಾಂಗ್ ಅಂತೆ ನಾನು ಯಾವತ್ತೂ ಕೇಳೇ ಇಲ್ಲ. ಒಂಥರ ಮಜಾ ಇತ್ತು ಅದೆಲ್ಲ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದಾಯಿತು. ಇನ್ನು ಇದು ನಮ್ಮ ಮನೇಲಿ ಗಂಡಿನ ಕಡೆ ಮನೆಯೆಲ್ಲ ಫಂಕ್ಷನ್ ಇದೆ ಅಂದಾಗ ಈ ಥರ ಕೂತ್ಕೊಂಡು ಶಾವಿಗೆ ಎಲ್ಲ ಮಾಡಬೇಕು. ಸೊ ಒಬ್ರು ಕೂತ್ಕೊಂಡು ಮೇಲೆ ಶಾವಿಗೆ ಮಾಡ್ತಿದ್ರೆ ಕೆಳಗಡೆಯಿಂದ ಹಿಂಗೆ ತೆಗಿಬೇಕು. ಅವಾಗ ನಾವು ಚಿಕ್ಕವರಿದ್ದಾಗೆಲ್ಲ ಕೆಳಗಡೆ ಕೂತ್ಕೊಂಡು ಈಯಾನ ಯಾವ ಥರ ಮಾಡ್ತಿದ್ದಾಳೆ ನಾವು ಹಂಗೆ ಮಾಡ್ತಾ ಇದ್ವಿ. ಅದೆಲ್ಲ ನೆನಪಿದೆ. ಇನ್ನು ಊಟ ಮಾಡ್ತಾ ಇದ್ವಿ. ಸಿರಿಗೆ ಪಾಪು ಬಿಡ್ತಾನೆ ಇರಲಿಲ್ಲ ಊಟ ಮಾಡೋಕ್ಕೆ. ಸೊ ಹಾಗಾಗಿ ಅಮ್ಮನೇ ತಿನ್ನಿಸ್ತಾ ಇದ್ರು. ಅಮ್ಮ ಇದ್ರೆ ಏನೋ ಒಂಥರ ರಿಲೀಫ್ ಇರುತ್ತೆ. ಸುತ್ತಮುತ್ತ ಅಮ್ಮ ಕಣ್ಮುಂದೆ ಓಡಾಡ್ತಾ ಇದ್ರೆ ಅದೊಂಥರ ನೆಮ್ಮದಿ ಸಮಾಧಾನ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ರಾತ್ರಿ ಲೇಟಾಗಿ ಒಂದು 11:30 ಆಗಿತ್ತೇನೋ ಆ ಟೈಮಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಆ್ಯಕ್ಚುಲಿ ಎಲ್ಲ ಸಾಯಂಕಾಲ ಟೈಮಲ್ಲೇ ಮಾಡಬೇಕಾಗಿತ್ತು. ಬಟ್ ಲೇಟಾಗಿ ನಾವೆಲ್ಲ ಕೇಕ್ ಕಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಇತ್ತು ಏನು ವಿಡಿಯೋ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.